ಪ್ರಶ್ನೆ ಇದೆ. ಗೋಲ್ಡ್ ಅನ್ನ ನುಂಗಿ ಕೇಳಿಸ್ಕೊಳ್ಳಿ, ಚಿನ್ನವನ್ನ ನುಂಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಖತರ್ನಾಕ್ಗಳು ಇವರು. ಬಳಿಕ ಆಪರೇಷನ್ ಗೋಲ್ಡ್ ಬಿಸ್ಕೆಟ್ ಅನ್ನ ಹೊರತೆಗಿತಾರೆ ಡಾಕ್ಟರ್ಗಳು. ಮಾನವನ ದೇಹದಲ್ಲಿ ಸಾಗಣೆ ಆಗ್ತಾ ಇದೆಯಾ ಈ ರೀತಿಯ ಗೋಲ್ಡ್ ಬಿಸ್ಕೆಟ್? ವಿದೇಶದಿಂದ ಮನುಷ್ಯನ ದೇಹದೊಳಗೆ ಚಿನ್ನವನ್ನ ಸಾಗಿಸ್ತಾ ಇರುವ ಅನುಮಾನ ಕಾಡ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕ್ರಮಕ್ಕೆ ಪೊಲೀಸರು ಯಾಕೆ ಮುಂದಾಗಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದನ್ನು ಕೇಳ್ತಾ ಇದ್ದಂಗೆ ನೀವೆಲ್ಲರೂ ಕೂಡ ಕೆಲವೊಂದು ಸಿನಿಮಾಗಳನ್ನ ನೆನಪಿಗೆ ತಂದ್ಕೊಳ್ತೀರಿ. ಯಾಕಂತ ಹೇಳಿದ್ರೆ ಸಿನಿಮಾದಲ್ಲಿ ಈ ರೀತಿಯಾಗಿ ಆಗ್ತಾ ಇತ್ತು. ಚಿನ್ನವನ್ನ ಗಂಟ್ಲಲ್ಲಿ ನುಂಗ್ಕೊಂಡು ಬಂದು ಆಮೇಲೆ ಅದನ್ನ ಆಪರೇಷನ್ ಮಾಡಿ ತೆಗೆಯುವಂತಹ ಕೆಲಸಗಳಾಗ್ತಾ ಇತ್ತು. ಆದರೆ ಅದು ಕೇವಲ ಸಿನಿಮಾ ಥಿಯೇಟರ್ಗೆ ಮಾತ್ರ ಸೀಮಿತ ಆಗಿಲ್ಲ, ರಿಯಲ್ ಲೈಫ್ನಲ್ಲೂ ನಡೀತಾ ಇದೆ. ರೀಲಲ್ಲಿ ಮಾತ್ರ ಅಲ್ಲ, ರಿಯಲ್ ಅಲ್ಲೂ ಅನ್ನುವಂಥದ್ದು ಅನುಮಾನ ಕಾಡ್ತಾ ಇದೆ. ಬಟ್ ಪೊಲೀಸರು ಯಾಕೆ ಇಂತಹದ್ದಕ್ಕೆ ಕ್ರಮ ತಗೊಳಕ್ ಮುಂದಾಗ್ತಾ ಇಲ್ಲ ಅನ್ನುವ ಅನುಮಾನ ಇದೆ. ಆಮೇಲೆ ಇಲ್ಲಿ ಚಿನ್ನವನ್ನು ಕಳಿಸ್ತಾ ಇರೋದು ಯಾರು? ಅದನ್ನ ಯಾವ ಪ್ರಮಾಣಕ್ಕೆ ನುಂಗ್ಕೊಂಬರ್ಬೋದು ಹೇಳಿ? ಮೆಟಲ್ ಅಲ್ವಾ ಚಿನ್ನ, ಅದನ್ನ ಹೆಂಗೆ ನುಂಗ್ತಾರೆ? ಎಷ್ಟೆಷ್ಟು ಗ್ರಾಮಿನ ನುಂಗ್ತಾರೆ? ಆಮೇಲೆ ಇಲ್ಲಿ ತನಕ ಬರೋ ತನಕ ಅವ್ರ ಜೀವ ಹೆಂಗಿರುತ್ತೆ, ಹೆಂಗೆ ಇದೆಲ್ಲ ಏನೇನೋ ಇರುತ್ತೆ ಗೊತ್ತಿಲ್ಲದೆ ಮಾಡಿರಲ್ಲ. ಆಮೇಲೆ ಡಾಕ್ಟ್ರುಗಳು ಕೂಡ ಶಾಮೀಲಾಗಿರೋದು ಗೊತ್ತಾಗುತ್ತೆ, ಪ್ರೂವ್ ಆಗುತ್ತೆ. ಅದು ಹೆಂಗೆ ಓಪನ್ ಮಾಡ್ತಾರೆ ಏನು ಗೊತ್ತಿಲ್ಲದೆ? ಮತ್ತೆ ಡಾಕ್ಟರ್ಗಳು ದೊಡ್ಡ ಚೈನ್ ಲಿಂಕ್ ಇದ್ದಂಗಿದೆ, ಇದನ್ನ ಭೇದಿಸಬೇಕು. ಪೊಲೀಸರು ಏನು ಮಾಡ್ತಾ ಇದ್ದೀರಿ? ಅಯ್ಯೋ ರಣ್ಯಾರಾವ್ ಕೇಸೇ ಹಿಡಿದ್ಬಿಟ್ಟುವಲ್ಲ ಸಾಕು ಅಂತ ಕೈ ಕಣ್ಕೊಂಡು ಕೂತಿದ್ದೀರಾ? ಗೊತ್ತಿಲ್ಲ. ಕರೆ ಬರುತ್ತೆ ನಮ್ಮ ಸ್ನೇಹಿತರ ಕಡೆಯಿಂದ. HSR ಲೇಔಟಲ್ಲಿ ಉಷಾನು ಆಸ್ಪತ್ರೆಯಲ್ಲಿ ಪೇಷಂಟು ಹೋಗ್ತಾರೆ, ಈ ಥರ ಗೋಲ್ಡು ನುಂಗ್ಬಿಟ್ಟಿದ್ದೀನಿ, ಈ ಥರ ತೆಗಿಸ್ಬೇಕು ಅಂತ ಹೇಳಲಿಕ್ಕೆ. ಆಗ ಅಲ್ಲಿರುವಂಥ ನಮ್ಮ ಸ್ನೇಹಿತರು ಏನೋ ಕೇಳ್ತಾರೆ, ಏನಾಗಿದೆ ಅಂತೆಲ್ಲ ಕೇಳ್ತಾರೆ. ಈ ಥರ ಗೋಲ್ಡ್ ನುಂಗಿದ್ದೀನಿ, 100 ಗ್ರಾಮ್ ಗೋಲ್ಡು ಅಂತ ಹೇಳ್ತಾರೆ. ನಮ್ಮ ಸ್ನೇಹಿತರು ಸ್ವಲ್ಪ ಹೊತ್ತು ಆದಮೇಲೆ ಯೋಚನೆ ಮಾಡಿಬಿಟ್ಟು ಒಂದಿನ ಬಿಟ್ಟು ನನಗೆ ಕಾಲ್ ಮಾಡ್ತಾರೆ. ಅವ್ರು ಕೇಳ್ಕೊಂಡಿರ್ತಾರೆ ಯಾವ ಆಸ್ಪತ್ರೆ ಎಲ್ಲಿ ಅಂತೇನೆಲ್ಲ ಇದು ಮಾಡ್ಕೊಂಡಿರ್ತಾರೆ. ಅವ್ರನ್ನ ಮತ್ತೆ ಅಲ್ಲಿಂದ ಕಮ್ನಳ್ಳಿ ಅಕ್ಷಯ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಡಾಕ್ಟರ್ ಶೆಟ್ಟಿ ಅಂತೇಳಿ ಅವರು ರೆಫರ್ ಮಾಡ್ತಾರೆ. ನಮ್ಗೆ ಅದಾದಮೇಲೆ ಏನೋ ಹೊಸ ಥರ ಇದೆಯಲ್ಲ ಇದು ಗೋಲ್ಡು, ರಣ್ಯಾರಾವ್ ಕೇಸ್ ನಂತರ ಇದೊಂದೇನೋ ಹೊಸ ಥರ ಗೋಲ್ಡ್ ಸ್ಮಗ್ಲಿಂಗು, ಈ ಥರ ಕಳ್ದಾರಿ ಹಿಡಿದಿದ್ದಾರ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋರು. ಅದು ದೇಹದೊಳಗೆ ನುಂಗ್ಕೊಂಡು ಚಿನ್ನವನ್ನು ಸಾಗಾಟ ಮಾಡುವಂಥದ್ದು ಇದೆಲ್ಲೂ ಇವತ್ತವರೆಗೂ ಎಲ್ಲೂ ಕೇಳಿಲ್ಲ. ಇದು ಹೊಸ ಥರ ಇದೆ ಅಂತ ಅಂದ್ಬಿಟ್ಟು ವಿಚಾರ ಮಾಡೋಣ ಏನಿದೆ ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿ ಅಕ್ಷಯ ಆಸ್ಪತ್ರೆಗೆ ಹೋಗ್ಬಿಟ್ಟು ಪೇಷಂಟ್ ಹತ್ರ ಮಾತಾಡಿ ಯಾವ ಥರ ಐತೆ ಅನ್ನೋದಂದರೆ ಸುಮ್ಮನೆ ತಮಾಷೆಗೆ ನುಂಗ್ಬಿಟ್ಟೆ ಅಂತ ಹೇಳ್ತಾರೆ. ನಾವೀಗ ಒಂದು ಚಾಕ್ಲೇಟ್ನ ಕೊಟ್ಟರು ತಮಾಷೆಗೆ ನುಂಗೋಕ್ಕಾಗಲ್ಲ. ಅಂಥದ್ರಲ್ಲಿ ಒಂದು 100 ಗ್ರಾಮ್ ಗೋಲ್ಡ್ನ ತಮಾಷೆಗೆ ನುಂಗ್ಬಿಟ್ಟೆ ಅಂತಂದರೆ ಇದರಲ್ಲಿ ಏನೋ ಬೇರೆ ಇದೆ ಅಂತ ಅನುಮಾನ ಬಂತು. ಅದಾದ ನಂತರ ಡಾಕ್ಟ್ರನ್ನ ವಿಚಾರಿಸಿದಾಗ ಡಾಕ್ಟ್ರು ನಮ್ಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಡೆಗೆ ಅಜಯ್ ನೀಡ್ತಾರೆ. ಅಜಯ್, ಪೊಲೀಸರು ಚಾಪೆ ಕೆಳಗೆ ಅಂದ್ರೆ ಕಳ್ಳರು ರಂಗೋಲಿ ಕೆಳಗೆ ತೂರ್ತಾರೆ, ಇಲ್ಲಿ ತನಕ ಅದೇ ಆಗಿ ಬಂದಿರೋದು. ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರು ಪೊಲೀಸರ ಗಮನಕ್ಕೆ ನಿಜವಾಗಿಯೂ ಬಂದಿಲ್ವಾ? ಅಥವಾ ಬಂದಿದ್ರು ಸುಮ್ಮನೆ ಇದ್ದಾರೆ ಅಂದ್ರೆ ಅವರು ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನವೇ ಬರುತ್ತೆ. ಏನ್ ಹೇಳ್ತೀರಿ ಅಜಯ್? ಅಜಯ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಪೊಲೀಸರಿಗೆ ಇಲ್ಲಿ ತನಕ ಈ ವಿಚಾರದ ವಾಸನೆ ಹೋಗಿಲ್ವಾ? ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಪುನಃ ಪ್ರಯತ್ನ ಪಡೋಣ. ಮಾನವನ ದೇಹದಲ್ಲಿ ಗೋಲ್ಡ್ ಲೆಕ್ಕ ಹಾಕ್ರಿ, ಒಂದು 100 ಗ್ರಾಮ್ ಅಂದ್ರೆ ಒಂದು kg ಅಲ್ಲ. ಗಟ್ಟಿಯಾಗಿ ಮಾಡಿದ್ರೆ ಒಂದು ಚಾಕ್ಲೇಟ್ ದಪ್ಪ ಅಂತ ಕಳ್ತೀನಿ ನಾನು ಅನ್ಸಿರೋ ಮಟ್ಟಿಗೆ. ಬಿಸ್ಕೆಟ್ ಎಲ್ಲ ಮಾಡಿದ್ರೆ ಒಂದು ಬಿಸ್ಕೆಟ್ ಥರ ನಾರ್ಮಲ್ ಬಿಸ್ಕೆಟ್ ತಿಂತೀವಲ್ಲ ಹಾಗೆ, ಇಲ್ಲಾಂದರೆ ರೌಂಡ್ ಮಾಡಿದ್ರೆ ಒಂದು ಚಾಕ್ಲೇಟ್ ದಪ್ಪ ಇರ್ಬೋದು ಅನ್ಸುತ್ತೆ. ಆದರೆ ಅವರು ಅದನ್ನು ನುಂಗ್ಕೊಂಡು ಬರ್ತಾರೆ. ಏನಾದ್ರು ಹೆಚ್ಚು ಕಡಿಮೆ ಆದರೆ ಸಿಗಾಕೊಂಡು ಗಂಟ್ಲಲ್ಲಿ ಅಥವಾ ಇನ್ನೇನು ಅದನ್ನು ಆಪ್ರೇಷನ್ ಮಾಡಿ ಡಾಕ್ಟರ್ ತೆಗಿತಾರಂತೆ. ಅಂದರೆ ಇದು ಒಂದು ದೊಡ್ಡ ಚೈನ್ ಲಿಂಕ್ ಇದೆ ಅನ್ನುವಂಥದ್ದಂತೂ ಗೊತ್ತಾಗ್ತದೆ. ಸಾಗಾಟ ಮಾಡ್ತಾ ಇರೋರು, ಅದನ್ನು ನುಂಗ್ಕೊಂಡು ಇಲ್ಲಿ ತನಕ ಬರ್ತಾ ಇರೋರು, ಆಸ್ಪತ್ರೆಗೆ ದಾಖಲಾಗ್ತಾ ಇರೋರು, ಅಂದರೆ ಆಸ್ಪತ್ರೆಯೂ ಇದರಲ್ಲಿ ಶಾಮೀಲಾಗಿರೋದು ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಹಿಂಗೆಲ್ಲ ಇದ್ರೂ ಪೊಲೀಸರೇನು ಕಡಲೆಪುರಿ ತಿಂತಾ ಇದ್ದಾರೆ ಹಂಗಾದ್ರೆ? ಗೊತ್ತೇ ಇರಲ್ವಾ? ಅದನ್ನೇ ನಾನು ಕೇಳಿದೆ. ಅಂದರೆ ಪೊಲೀಸರು ಚಾಪೆ ಕೆಳಗೆ ಅಂದರೆ ಇವ್ರು ರಂಗೋಲಿ ಕೆಳಗೆ ತೂರುವಂತಹ ಕೆಲಸಗಳು ಆಗ್ತಾ ಇದೆಯಾ? ಅಥವಾ ಲಿಂಕ್ ಹೆಂಗೆ? ಇದು ಬಹಳ ದೊಡ್ಡ ಮಟ್ಟದ ಲಿಂಕ್ ಇದ್ದಂಗೆ ಇದೆ. ಇಷ್ಟೆಲ್ಲ ಬಹಳ ಸುಲಭ ಅಲ್ಲ, ಇವೆಲ್ಲ ಸುಲಭ ಅಲ್ಲ. ಗೋಲ್ಡ್ ಏರ್ಪೋರ್ಟ್ನಲ್ಲಿ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ನೀವು ಗಮನಿಸಿರ್ತೀರಿ, ಅದರಲ್ಲೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಅಂದರೆ ಚಿಕ್ಕ, ಈಗ ಇಲ್ಲಿ ಡೊಮೆಸ್ಟಿಕಲ್ಲಿ ಓಡಾಡಬೇಕಾದ್ರೇ 120 ಟೆಸ್ಟ್ಗಳು, ಸ್ಕ್ಯಾನಿಂಗ್ಗಳು. ಇನ್ನು ಇಂಟರ್ನ್ಯಾಷನಲ್ ಅಂದರೆ ಕೇಳಬೇಕಾ? ಅದೆಲ್ಲ ದಾಟ್ಕೊ ಬರಬೇಕು ಅಂದರೆ ಇಂಥ ಕಳ್ಳಾಟಗಳು ಅವ್ರು ಆಡಲೇಬೇಕು, ಕಳ್ಳ ಮಾರ್ಗಗಳನ್ನು ಹಿಡ್ದಿರಬೇಕು. ಬಟ್ ಪೊಲೀಸರು ಏನು ಮಾಡ್ತಾ ಇದ್ದೀರಿ?